3,48,000 ಮತದಾರರನ್ನ ಮೈಸೂರು ಜಿಲ್ಲೆನಲ್ಲಿ ಹೊರಗಿಟ್ಟಿದ್ದಾರೆ. ಕರ್ನಾಟಕದಲ್ಲಿ 75 ಲಕ್ಷ ಮತದಾರನ ಹೊರಗಿಟ್ಟಿದ್ದಾರೆ. ರೇಷನ್ ಕೊಡಲ್ಲ, ಈ ಗ್ಯಾರಂಟಿಗಳ ಯೋಜನೆಗಳು ಬರಲ್ಲ, ನಿಮಗೆ ಯಾವ ಯೋಜನೆಯೂ ಸಿಗುವಂಥ ಕೆಲಸ. ಯಾಕಂದ್ರೆ ನಿಮ್ಮ ವೋಟರ್ಸ್ ಲಿಸ್ಟಲ್ಲಿ ಇಲ್ವಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮದು ವೋಟರ್ಸ್ ಲಿಸ್ಟಲ್ಲಿ ಓಟೇ ಇಲ್ಲ ಅಂದರೆ ನೀವು ಈ ದೇಶದ ಪ್ರಜೆ ಅಲ್ಲ ಅನ್ನೋಂಥ ರೀತಿಯಿಂದ ಡಿಕ್ಲೇರ್ ಮಾಡ್ತಾರೆ. ನಿಮ್ದು ಎಲ್ಲ ಸರ್ಕಾರಿ ಸವಲತ್ತುಗಳು ಕಿತ್ತಾಕುವಂಥ ಕೆಲಸವನ್ನು ಈಗಾಗಲೇ ವೆಸ್ಟ್ ಬೆಂಗಾಲ್ ಶುರು ಮಾಡಿದ್ದಾರೆ. ಈಗ ಅವನು ಸುವೇಂದಿ ಅಧಿಕಾರಿ ಚೀಫ್ ಮಿನಿಸ್ಟರ್ ನೇರವಾಗಿ ಹೇಳೋಣ, ಯಾವ್ದು ಸರ್ಕಾರಿ ಬೆನಿಫಿಟ್ಸ್ನ ವೋಟರ್ಸ್ ಇಲ್ಲದೇ ಇರೋರಿಗೆ ಕೊಡುವಂಥದ್ದಕ್ಕೆ ನಾವು ಯೋಚನೆ ಮಾಡಬೇಕು ಅಂತ ಈಗಾಗಲೇ ಹೇಳೋನೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 72,000 ಓಟ್ ಇಲ್ಲ. ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ 38,000 ಓಟೇ ಇಲ್ಲ. ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲಿ 48,730 ಓಟ್ ಕಿತ್ತಾಕಿದ್ದಾರೆ. ಹುಣಸೂರಲ್ಲಿ 23,000 ಓಟ್ ಇಲ್ಲ. ವರ್ಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 22,000 ಓಟ್ ಇಲ್ಲ. ನಂಜನಗೂಡಲ್ಲಿ 33,000 ಓಟ್ ಇಲ್ಲ. ಟಿ ನರಸೀಪುರದಲ್ಲಿ 12,000 ಮತದಾರ ಇಲ್ಲ. ಪ್ರಿಯಾಪಟ್ಟಣದಲ್ಲಿ ಕಮ್ಮಿ 7,000 ಮತದಾರರು ತೆಗೆದವರು. ಅಧಿಕಾರಕ್ಕೋಸ್ಕರ ಈ ಮಟ್ಟಕ್ಕೂ ಇಳಿತಾರ ಸರ್? ಅಧಿಕಾರಕ್ಕೆ ಯಾವ ಮಟ್ಟಕ್ಕಾಗಲೇ ಇಳಿದು ಸುಮಾರು ದಿವಸ ಆಗೋಯ್ತು. ಬಿಜೆಪಿಯವರು ಅವ್ರಿಗೆ ಅಧಿಕಾರ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮನ್ನು ಕೊಲೆ ಬೇಕಾದ್ರೆ ಮಾಡ್ತಾರೆ. ಅವರು ಕೊಲೆ ಮಾಡಿ ನಿಮ್ಮ ಓಟ್ನ ಅವರೇ ಹಾಕೊಳ್ಳೋಂಥ ಕೆಲಸವನ್ನು ಮಾಡಿ ಅಧಿಕಾರ ಬೇಕಷ್ಟೇ ಅವ್ರಿಗೆ. ಇಡೀ ದೇಶದಲ್ಲಿ ಅದು ತಾನೇ ಮಾಡ್ತಾರೆ ಅವರು. ಅಧಿಕಾರಿಗಳ ವರ್ಗ ಪೂರ್ತಿ IAS ಅವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು. ಅವ್ರು ಹೇಳ್ದಂಗೆ ಕೇಳೋದು, ನಾವು ಹೇಳ್ದಂಗೆ ಕೇಳಲ್ಲ ಅವರು. ಮ್ಯಾಪಿಂಗ್ ಕಾರ್ಯ ಇಡೀ ರಾಜ್ಯದಿಂದ ಮುಗಿದೋಗಾಗಲೇ 15 ದಿವಸ ಆಯಿತು. ಜೂನ್ 20ನೇ ತಾರೀಕಿಂದ SIR ಶುರುವಾಗುತ್ತೆ. ಮ್ಯಾಪಿಂಗೇ ಬೇರೆ, SIR ಬೇರೆ. ನೀವು ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ SIR ಶುರುವಾಗದೆ ಜೂನ್ 20ರಿಂದ ಅಂತಾರೆ. ಮ್ಯಾಪಿಂಗ್ ಮುಗಿದೋಗಿದೆ. ಮ್ಯಾಪಿಂಗ್ 3 ತಿಂಗಳಿಂದ ಮಾಡಿದ್ದಾರೆ. ಅದನ್ನು ಯಾರಿಗೂ ಹೇಳಿಲ್ಲ, ಅಫಿಷಿಯಲ್ಲ ಡಿಕ್ಲೇರ್ ಮಾಡಿಲ್ಲ ಮ್ಯಾಪಿಂಗ್ ಮಾಡೋ ಸಂದರ್ಭದಲ್ಲಿ. ಈಗ 1 ತಿಂಗಳು ಅವಕಾಶವನ್ನು ಕೊಟ್ಟಿರುವಂಥದ್ದು ಯಾಕೆ ಏನು ಅಂತಂದರೆ, ಜೂನ್ 19ನೇ ತಾರೀಕುವರೆಗೂ ಅಬ್ಜೆಕ್ಷನ್ಸ್ ಯಾರ್ಯಾರು ಹೆಸರು ಬಿಟ್ಟವ್ರೆ ಅವರು ಈ ಡಾಕ್ಯುಮೆಂಟ್ಗಳನ್ನು ನಮ್ಮ ಅಪ್ಪಂದು ನಮ್ಮ ತಾತಂದು ಆ ಡಾಕ್ಯುಮೆಂಟ್ಗಳನ್ನು ತಂದು ಕೊಟ್ಟರೆ ಅದನ್ನು ಮತ್ತೆ ಸೇರಿಸ್ಕೊಳ್ಳುವಂಥದ್ದಕ್ಕೆ 1 ತಿಂಗಳು ಪೀರಿಯಡು. ಕಿತ್ತಾಗ್ತಿರೋದು ಕೇವಲ ಓಟಿಂದಲ್ಲ, ಅವ್ರ ಹಕ್ಕುಗಳನ್ನ ಅಂತ. ಹಕ್ಕಲ್ಲ, ಅವ್ನು ಸಾಯಿಸೇ ಬಿಡ್ತಾನಲ್ಲ. ನೀವು ಪ್ರಜೆನೇ ಅಲ್ಲ, ಇದು ದೇಶದ ಪ್ರಜೆ ಅಲ್ಲ ಅಂತ ಡಿಕ್ಲೇರ್ ಮಾಡುವಂಥ ಕೆಲಸ ಮಾಡಿ ನೀವು ಯಾವ ಇದು ಸಿಗಲ್ಲ. ನಿಮಗೆ ವೋಟರ್ಸ್ ರೈಟೇ ಇಲ್ಲ. ಹೌದು ಸರ್, ನೀವು ವೋಟರ್ ಅಲ್ಲ ಅಂದಮೇಲೆ ನಿನ್ನ ತಗೊಂಡು ನಾನೇನು ಮಾಡಲಿ? ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ನೇರವಾಗಿ BJP ಕಣ್ಣ ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಕೂಡ ಆರೋಪಿಸಿದರು. ಅದರಂತೆ ಮೈಸೂರು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ವೋಟ್ ಚೋರಿ ಆಗಿದೆ ಅಂತ ಹೇಳಿ KPC ವಕ್ತಾರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು ಆರೋಪ ಮಾಡ್ತಾರೆ. ಬಗ್ಗೆ ಮಾತಾಡಲಿಕ್ಕೆ ಜೊತೆ ಲಕ್ಷ್ಮಣ್ ಅವರ ಮಾತಾಡಿಸ್ತೀನಿ ಸರ್. ಈಗ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ವೋಟ್ ಚೋರಿ ಆಗಿದೆ ಸರ್, ಅಂಕಿಅಂಶ ನೋಡೋದಾದ್ರೆ? ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 28 ಲಕ್ಷ ಮತದಾರರಿದ್ದಾರೆ. ಮೊದಲನೇ ಹಂತದ ಮತ ಪರಿಷ್ಕರಣೆ, ಅದನ್ನು ಮ್ಯಾಪಿಂಗ್ ಅಂತ ಕರೀತಾರೆ. ಮ್ಯಾಪಿಂಗ್ ಮುಗಿದೇ ಆಗಿದೆ. ಮ್ಯಾಪಿಂಗ್ ಮುಗಿದು ಆಗಿರುವಂಥದ್ರಲ್ಲಿ 3,43,000 ಮತದಾರರನ್ನ ಬಿಟ್ಟಿದ್ದಾರೆ. 3,43,000 ಮತದಾರರನ್ನ ಬಿಟ್ಟಿದ್ದಾರೆ. 3,48,544 ವೋಟರ್ಸ್ನ ಕೈ ಬಿಟ್ಟಿದ್ದಾರೆ. ಇಲ್ಲಿ ಇಡೀ ದೇಶಾದ್ಯಂತ BJPಯವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಉಪಯೋಗಿಸ್ಕೊಂಡು ಕುತಂತ್ರವಾಗಿ ಚುನಾವಣೆ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಅದನ್ನು 5-6 ರಾಜ್ಯಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಗೆದ್ದಿದ್ದಾರೆ. ಉದಾಹರಣೆ ಬಿಹಾರು, ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಚುನಾವಣೆ ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲಲ್ಲಂತೂ 92 ಲಕ್ಷ ಮತದಾರನ ಹೊರಗಿಟ್ಟು ಚುನಾವಣೆ ಮಾಡಿದ್ದಾನೆ. ಈ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಮೊಟ್ಟ ಮೊದಲಿಗೆ ಆಗುವಂಥದ್ದು ಏನಿಲ್ಲ. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ 5-6 ಬಾರಿ SIR ಆಗಿದೆ. SIRನ ಮೂಲ ಉದ್ದೇಶನೇ ಮತದಾರರು ಕೈ ಬಿಟ್ಟಿರುವಂಥದ್ದನ್ನ ಸೇರಿಸಿ ಮತದಾನ ಹಕ್ಕನ್ನು ಕೊಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಆದರೆ ಇಲ್ಲಿ ರಿವರ್ಸ್ ಪ್ರೋಸೆಸ್ ಮಾಡ್ತಾವೆ. ರಿವರ್ಸ್ ಪ್ರೋಸೆಸ್ SIRನ ಉಪಯೋಗಿಸ್ಕೊತಾ ಇರುವಂಥದ್ದು ಚುನಾವಣಾ ಆಯೋಗದ ಮೂಲಕ ಪ್ರಮುಖವಾದ ಕಾಂಗ್ರೆಸ್ ಮತದಾರರನ್ನ, ಅದರಲ್ಲೂ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಶೆಡ್ಯೂಲ್ಡ್ ಕ್ಯಾಸ್ಟು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಯವ್ರನ್ನ ಹುಡುಕಿ ಹೊರದಬ್ಬುವಂಥ ಕೆಲಸವನ್ನು ಮಾಡ್ತಾವ್ರೆ. ಅವರ ಮಾನದಂಡಗಳು ಏನು ಅಂದರೆ ನೀವೇ ಆಶ್ಚರ್ಯಪಡಬೇಕು. 2002ನೇ ಇಸ್ವಿನಲ್ಲಿ ನನ್ನ ವೋಟು ಯಾವ ಪಟ್ಟಿಲಿತ್ತು ಆ ಪಟ್ಟಿ ತಗೊಂಡು 2025ನೇ ಇಸ್ವಿನಲ್ಲಿ ಇರುವಂಥ ವೋಟ್ ಪಟ್ಟಿಯನ್ನು ತಗೊಂಡು ಕಂಪ್ಯೂಟ್ರಲ್ಲಿ ಮೊಟ್ಟ ಮೊದಲಿಗೆ ಎಲೆಕ್ಷನ್ ಕಮಿಷನರು ಲ್ಯಾಪ್ಟಾಪ್ ಮೂಲಕ ಟೇಬಲ್ ಟಾಪಲ್ಲಿ ಕೂತ್ಕೊಂಡು ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡುವಂಥ ವಿಧಾನ ಹೇಗೆ ಅಂತಂದರೆ 2002ನೇ ಇಸ್ವಿನಲ್ಲಿ ನನ್ನ ಹೆಸರು, ಎಕ್ಸಾಂಪಲ್ ನನ್ನ ಹೆಸರು ತಗೊಂಡ್ರೆ ನನ್ನ ಹೆಸರು M. ಲಕ್ಷ್ಮಣ್ ಅಂತ ಇದೆ. ಸನ್ ಆಫ್ ಮುದ್ದಲಿಂಗಯ್ಯ ಅಂತ ನಮ್ಮ ತಂದೆ ಹೆಸರು. 2025ನೇ ಇಸ್ವಿನಲ್ಲಿ ನನ್ನ ಹೆಸರು M. ಲಕ್ಷ್ಮಣ ಅಂತ ಇದೆ. ಸನ್ ಆಫ್ ಲೇಟ್ ಮುದ್ದಲಿಂಗಯ್ಯ ಅಂತ ಇದೆ. ಅದು ಮ್ಯಾಪ್ ಆಗಲ್ಲ. ಮ್ಯಾಪ್ ಆಗದೇ ಇದ್ದರೆ ಏನು ಮಾಡಬೇಕು? ಮ್ಯಾಪ್ ಆಗದೇ ಇದ್ದರೆ ಅವನು ಹಾಕಿರುವಂಥ ಕಂಡೀಷನ್ಸ್ಗಳೇನು ಗೊತ್ತಾ? ನಮ್ಮ ತಂದೆಯವರು ಎಲ್ಲಿ ವೋಟ್ ಮಾಡಿದ್ರು ಆ ವೋಟರ್ಸ್ ಲಿಸ್ಟ್ ತಗೊಂಬರ್ಬೇಕು. ನಮ್ಮ ತಂದೆಯವರು ಎಲ್ಲಿ ವೋಟ್ ಮಾಡಿದ್ರು ಅದಕ್ಕೆ ಐಡೆಂಟಿಫಿಕೇಷನ್ ಏನಾದರೂ ಪ್ರೂಫ್ ಇರುವಂಥದ್ದನ್ನ ಕೊಡುವಂಥದ್ದು ಆಗಬೇಕು.
ಅದಿಲ್ಲ ಅಂದರೆ ನಮ್ಮ ತಾತಂದು ಕೊಡಬೇಕು. ನಮ್ಮ ಅಪ್ಪ ಸತ್ತೋಗಿ 40 ವರ್ಷ ಆಗಿದೆ. ನಮ್ಮ ತಾತ ಯಾರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಹೆಸರೇ ಗೊತ್ತಿಲ್ಲ ನನಗೆ ನಮ್ಮ ತಾತ ಯಾರು ಅಂತ. ಅವರ ಡಾಕ್ಯುಮೆಂಟ್ಗಳನ್ನ ತರಬೇಕು ನಾವು. ಅದಿಲ್ಲ ಅಂದರೆ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಒಂದಿದೆ, ಅದು ಫಾರಿನರ್ಸ್ ಬಂದು ಇಲ್ಲಿ ನೆಲೆಸಿರುವಂಥವ್ರಿಗೆ ರೆಸಿಡೆಂಟ್ ಸರ್ಟಿಫಿಕೇಟು ಕೊಡುವಂಥದ್ದು, ಅದನ್ನು ತಗೊಂಡೋಗಿ ಕೊಡಬೇಕು. ಅದಿಲ್ಲ ಅಂದರೆ ಪಾಸ್ಪೋರ್ಟ್ ಕೊಡಬೇಕು. ಈ ಥರ ಒಂದು 5-6 ಡಾಕ್ಯುಮೆಂಟ್ಗಳನ್ನು ಇಟ್ಟವ್ರೆ. ಆ ಡಾಕ್ಯುಮೆಂಟ್ ನನಗೆ ತಂದು ಕೊಡೋಕ್ಕೆ ಆಗಲ್ಲ. ವೋಟರ್ಸ್ ಅವನು ಯಾವ ರೀತಿ ಎಲೆಕ್ಷನ್ ಕಮಿಷನರು ಜಿಲ್ಲಾ ಆಡಳಿತ ಕನ್ಫ್ಯೂಷನ್ ಮಾಡ್ತಾರೆ ಜನಗಳಿಗೆ, ಮತ್ತು ಪ್ರಮುಖವಾಗಿ ರಾಜಕೀಯ ಮುಖಂಡರುಗಳಿಗೆ, ರಾಜಕೀಯ ಪಕ್ಷದವ್ರಿಗೆ ಅಂದರೆ, ಸರ್ 12 ಡಾಕ್ಯುಮೆಂಟ್ ಇದ್ದಾವೆ, ಅದ್ರಲ್ಲಿ ಯಾವ್ದು ಕೊಟ್ಟರು ನಾವು ತಗೋತೀವಿ ಅಂತ. 12 ಡಾಕ್ಯುಮೆಂಟು ವೋಟಿಂಗ್ ಟೈಮಲ್ಲಿ ನಿಮ್ಮ ಐಡೆಂಟಿ ಕಾರ್ಡ್, ವೋಟರ್ಸ್ ಐ ಡಿ ಕಾರ್ಡ್ ಇಲ್ಲ ಅಂದರೆ ಆಧಾರ್ ಕಾರ್ಡು, ವೋಟರ್ಸ್ ಐ ಡಿ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಅವೆಲ್ಲ, ಅದನ್ನು ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಅವು ಕೊಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಯಾವುದಾದೊಂದು ಪ್ರೂಫ್ ಕೊಡುವಂಥದ್ದಕ್ಕೆ ಇರುವಂಥ ಡಾಕ್ಯುಮೆಂಟ್ಸು. ಇಲ್ಲಿ ಇವನಿಗೂ ಕೇಳುವಂಥ ಡಾಕ್ಯುಮೆಂಟ್ಸೇ ಬೇರೆ ಇಟ್ಟವನೇ. ಆ ಡಾಕ್ಯುಮೆಂಟ್ಗಳು ನನಗೆ ಹೇಳಿದ್ನಲ್ಲ, ಒಂದು 4-5 ಹೇಳಿದ್ನಲ್ಲ, ಈಗ ಆ ಥರದ ಡಾಕ್ಯುಮೆಂಟ್ಗಳು ನಿಮ್ಗೆ ಡಾಕ್ಯುಮೆಂಟೇ ಸಿಗಬಾರ್ದು. ಅಕಸ್ಮಾತ್ ನಾನು ತಗೊಂಡೋಗಿ ತಗೊಂಬಂದು ಕೊಟ್ಟರು ನನ್ನ ಹೆಸರು ಮ್ಯಾಚ್ ಆಗಲ್ಲ. ನಾನು ಹೇಳಿದ್ನಲ್ಲ, ಎಂ ಲಕ್ಷ್ಮಣ್ ಅಂತ ಇದೆ, ಇಲ್ಲಿ ಎಂ ಲಕ್ಷ್ಮಣ ಅಂತ ಇದೆ, ವ್ಯತ್ಯಾಸ ಇದೆ. ಅಲ್ಲಿ ನಮ್ಮ ತಂದೆ ಹೆಸರು ಮುದ್ದಲಿಂಗಯ್ಯ ಅಂತ ಇದೆ, ಇಲ್ಲಿ ಲೇಟ್ ಮುದ್ದಲಿಂಗಯ್ಯ ಅಂತ ಇದೆ. ಸೊ ಅಲ್ಲಿ ಮ್ಯಾಚ್ ಆಗಲ್ಲ. ಸೊ ಈ ಥರ ನಾನು ಮತ್ತೆ ಟ್ರಿಬ್ಯುನಲ್ ಮುಂದ್ಗಡೆ ಹೋಗಿ ವಾದ ಪ್ರತಿವಾದನೆ ಮಾಡಬೇಕು. ನಾನೇ ಸ್ವಾಮಿ ಲಕ್ಷ್ಮಣ ಅನ್ನುವಂಥದ್ದು ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈ ರೀತಿ 3,48,000 ಮತದಾರರನ್ನ ಮೈಸೂರು ಜಿಲ್ಲೆನಲ್ಲಿ ಹೊರಗಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ 75 ಲಕ್ಷ ಮತದಾರನ ಹೊರಗಿಟ್ಟಿದ್ದಾರೆ. 75 ಲಕ್ಷ ಮತದಾರರು. ನಾನು ಒಂದು ಸಿಂಪಲ್ ಉದಾಹರಣೆ ಮತ್ತೊಂದು ಕೊಡ್ತೀನಿ. ಯಾವ ರೀತಿ ಇವರು ನೆಕ್ಸ್ಟ್ ಚುನಾವಣೆ 2028ಕ್ಕೆ 100% ಕಾಂಗ್ರೆಸ್ ಸೋಲಬೇಕು, BJP ಗೆಲ್ಲಬೇಕು ಅನ್ನುವಂಥದ್ದಕ್ಕೆ ತಯಾರಿ ಮಾಡ್ಕೊತಾ ಇರುವಂಥ ಒಂದು ಪ್ಲಾಟ್ಫಾರ್ಮ್ ಇದು. ವೆಸ್ಟ್ ಬೆಂಗಾಲಲ್ಲಿ ಅದನ್ನೇ ಮಾಡಿದ್ದು. ಈಗ ಮೈಸೂರು ಜಿಲ್ಲೆಯಲ್ಲಿ ನೀವು ತಗೊಂಡ್ರೆ, ಚಾಮುಂಡೇಶ್ವರಿ ಕ್ಷೇತ್ರದ 1ರಲ್ಲಿ 72,000 ಮತದಾರನ ತೆಗೆದವ್ರೆ. 72,000 ಮತದಾರನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತೆಗೆದಿರುವಂಥದ್ದು ನೋಡಿ, ಇಲ್ಲಿದೆ 71,521 ಮತದಾರನ ತೆಗೆದವ್ರೆ. ನೆಕ್ಸ್ಟ್ ಉದಾಹರಣೆ ನೀವು ತಗೊಂಡ್ರೆ, ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರೆ 60,000 ಮತದಾನ ತೆಗೆದ್ರು, 59,740 ಮತದಾನ ತೆಗೆದವ್ರು. ಇಲ್ಲಿ ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾನು ಒಂದಷ್ಟು ಯಾವ್ಯಾವ ತೆಗೆದಿದ್ದಾವೆ ನೋಡೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಮಾಹಿತಿನ ಅವ್ರನ್ನ ಕೇಳಿದ್ರೆ ಕೊಡಲ್ಲ ಅವರು. ಯಾವನ್ನ ತೆಗೆದಿದ್ರಿ, ಯಾವನ್ನ ಒಳಗಡೆ ಸೇರಿಸ್ಕೊಂಡಿದ್ದೀರಿ ಅಂತ ಮಾಹಿತಿ ಕೇಳಿದ್ರೆ ಕೊಡಲ್ಲ. ಫೈನಲ್ ಲಿಸ್ಟ್ ಆಗ್ತೀವಿ ಅವಾಗ ನೋಡ್ಕೊಳ್ಳಿ ಅಂತಾರೆ. ನಾವು ನನ್ನ ಕ್ಯೂರಿಯಾಸಿಟಿಗೆ ಒಂದಷ್ಟು ನಾನು ಬೇರೆ ಕಡೆ ಒಂದಷ್ಟು ಮಾಹಿತಿನ ತಗೊಂಡು ನೋಡಿದ್ರೆ ಸುಮಾರು 60,000 ಮತದಾರರ ಪೈಕಿ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ 36,000 ಚಿಲ್ಲರೆ ಮತದಾರರು ಒಂದೇ ಸಮುದಾಯಕ್ಕೆ ಸೇರಿದವರು ಇದ್ದಾರೆ, ಅದೇ ಮುಸ್ಲಿಂ ಸಮುದಾಯದವರು ಇದ್ದಾರೆ. ಸೊ ಈ ಥರ ಅವನು ವ್ಯವಸ್ಥಿತವಾಗಿ ತೆಗೆದುಬಿಟ್ರೆ ಮುಸ್ಲಿಮ್ಸ್ನ ತೆಗೆಯುವಂಥದ್ದು ಭಾಳ ಈಸಿ ಅವರಿಗೆ. ಯಾಕಂದರೆ 2002ನೇ ಇಸ್ವಿನಲ್ಲಿ ಅವನ ಓಟು ಅವನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ಇಸ್ಮಾಯಿಲ್ ಮೊಹಮ್ಮದ್ ಅಂತ ಇರುತ್ತೆ. ಅವರೇ ಬರ್ಕೊಂಡಿರೋದು, ಇವ್ರು ಕೊಟ್ಟಿರುವಂಥದ್ದಲ್ಲ. ಎಲೆಕ್ಷನ್ ಕಮಿಷನರು ಪ್ರತಿ ವರ್ಷ ಅದನ್ನು ರಿವೈಸ್ ಮಾಡುವಾಗ ಹೆಸರನ್ನು ಚೇಂಜ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ಕೊಂಡಿರ್ತಾರೆ ಅವರು. ಅದು ಸಮಸ್ಯೆ ಅಲ್ಲ. ಇನ್ನೊಂದು ಅವರಿಗೆ ನೀವು ಪ್ರಶ್ನೆ ಕೇಳುವಂಥದ್ದು ಏನಂದರೆ, 2002ನೇ ಇಸ್ವಿನಲ್ಲಿ ನಂದು ವೋಟರ್ಸ್ ಲಿಸ್ಟ್ ಇಲ್ಲ ಅಂದರೆ ನಾನು ರಿಜಿಸ್ಟ್ರಿ ಮತ್ತೆ ಅವನ ಮ್ಯಾಪಿಂಗೇ ಮಾಡಲ್ಲ. 2002ನೇ ಇಸ್ವಿವರೆಗೂ ನನಗೀಗ ವಯಸ್ಸು 61 ವರ್ಷ. 1985ನೇ ವರ್ಷದ ನಂತರ, 85ನೇ ಇಸ್ವಿ ನಂತರ ಹುಟ್ಟಿದವರು ಅಂಥವ್ರಿಗೆ ಇದು SIR ಬರಲ್ಲ. ಆದರೆ ಅವ್ರ ಅಪ್ಪದಿರು ಆಗಬೇಕು, ಅವ್ರ ಅಪ್ಪದಿರದು ಯಾವ ಮ್ಯಾಪಿಂಗ್ ಆಗಬೇಕು. ನಂದು ಮ್ಯಾಪಿಂಗ್ ಆಗಿದ್ದರೆ, ನನ್ನ ಮ್ಯಾಪಿಂಗ್ ಆಯಿತು ಫೈನಲಾಗಿ. ಅವನು ಯಾರೋ BL ಹೋಗಿ ಹೇಳಿ ಗಲಾಟೆ ಮಾಡಿ ಮಾಡಿಸ್ದೆ. ಅವ್ನು ಸಬ್ಮಿಟ್ ಅಂತ ಕೊಡಬೇಕು. ಅವನ ಮೊಬೈಲಲ್ಲಿ ಮಾಹಿತಿನ ಜೋಡಣೆ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಮಾತ್ರ ಅದು ಅಕ್ಸೆಪ್ಟ್ ಆಗುತ್ತೆ. ಅವನ ಡಿಸ್ಕ್ರಿಷಿಯನ್ಸಿ, ಯಾರ್ದು ಡಿಸ್ಕ್ರಿಷನ್ ಪವರ್ ಬಂದ್ಬಿಡುತ್ತೆ. ಆ BLO ಅಂತ ಮಾಡಿರ್ತಾರೆ, ಬೂತ್ ಲೆವೆಲ್ ಆಫೀಸರು, ಅವರೆಲ್ಲ ಸರ್ಕಾರಿ ಅಧಿಕಾರಿಗಳು. ಅಂಗನವಾಡಿ ವರ್ಕರ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರು, ಹೈಸ್ಕೂಲ್ ಟೀಚರ್ಸು, ಕಾಲೇಜ್ ಲೆಕ್ಚರರ್ಸು, ಅವೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು. ಅವ್ರನ್ನ ನೇಮಕ ಮಾಡಿರುವಂಥದ್ದು. ಅವನ ವೇಚನೆ ಬಿಟ್ಟಿರುವಂಥದ್ದು. ಅವನು ಅಂದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಆಯಿತಾ? 2002ನೇ ಇಸ್ವಿನಲ್ಲಿ ನಂದು ಮ್ಯಾಪಿಂಗ್ ಆಗಿಲ್ಲ ಅಂದಿದ್ದರೆ ನನ್ನ ಮಕ್ಕಳದು ಆಗಲ್ಲ. ನನ್ನ ಮಕ್ಕಳು 1985 ನಂತರ ಹುಟ್ಟಿರೋರು, ಅವ್ರು ವೋಟರ್ಸ್ ಇದೆ, 4-5 ಸರಿ ವೋಟ್ ಮಾಡವ್ರೆ, 3-4 ಸರಿ ವೋಟ್ ಮಾಡಿದ್ದಾರೆ. ಅವ್ರದ್ದು ಆಗಬೇಕು ಅಂದರೆ ನಂದಾಗಬೇಕು. ಈ ಥರ ಒಂದು ವ್ಯವಸ್ಥಿತವಾದ ಪಿತೂರಿಯನ್ನು ಒಟ್ಟಿದ್ದಾರೆ. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಯಾರಿಗೂ SIR ಅಂದರೆ ಏನು ಅಂತಲೇ ಅರ್ಥ ಆಗಲ್ಲ. SIR ಶುರುವಾಗೋದು ಜೂನ್ 20ನೇ ತಾರೀಕಿಂದ. ನಮ್ಗೆ ಜನಸಾಮಾನ್ಯರಿಗೆ ಇದೊಂದೂ ಅರ್ಥ ಆಗಲ್ಲ. ಕಾಮನ್ ಪೀಪಲ್ಗೆ ಅವರ ನೇಮ್ ಇದೆಯಾ ಇಲ್ವಾ ಅಂತ ಹುಡುಕುವಂಥದ್ದು ವಿಧಾನವೂ ಇಲ್ಲ. ಪಾಪ ಅವರಿಗೆ ತಾಳ್ಮೆನೂ ಇರಲ್ಲ.
ಅವ್ರು ನೀವು ತಲೆನೂ ಕೆಡಿಸ್ಕೊಳ್ಳಲ್ಲ. ಅಕಸ್ಮಾತ್ ನೀವು ಹೋಗಿ ಅವ್ನ ಹತ್ರ ಹೋಗ್ಬಿಟ್ಟು ನೀನು ಹೆಸರಿಲ್ಲ ನಿನ್ನ ಡಾಕ್ಯುಮೆಂಟ್ ಕೊಡಿದ್ರೆ ಅಯ್ಯೋ ಹೋಗಪ್ಪ ಅಂತಾರೆ. ತಲೆನೇ ಕೆಡಿಸ್ಕೊಳ್ಳಲ್ಲ, ಹೋಗಿ ಬರೋದೇ ಇಲ್ಲ, ಬೇಡ ಹೋಗಪ್ಪ ಅಂತಾನೆ. ಇದು ಕಾಂಗ್ರೆಸ್ ಆಕಾಂಕ್ಷಿಗಳ ಒಂದು ರೀತಿ ಮರಣ ಶಾಸನ. ಇದು ಯಾಕೆ ಸೈಲೆಂಟ್ ಆಗಿದ್ದಾರೆ? ಇದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಆಗ್ತಾ ಸೈಲೆಂಟ್ ಆಗಿಲ್ಲ. ನಾವು ಮುಖ್ಯಮಂತ್ರಿಗಳಲ್ಲಿ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ನಾನು ಸುಮಾರು 45 ನಿಮಿಷ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರು ಮತ್ತು ಕಮಿಷನರ್ ಇವರು AC ಗಳೆಲ್ಲ ಕರೆಸಿ ಒಂದು ದೊಡ್ಡ ಮಟ್ಟದ ಚರ್ಚೆ ಮಾಡಿ ನಾನು ರೈಸ್ ಆದೆ, ಸಿಕ್ಕಾಬಳೆ ರೈಸ್ ಆದೆ. ಆಗ ಮನೆ ಮುಖ್ಯಮಂತ್ರಿಗಳು ವಾರ್ನ್ ಮಾಡಿದರು, ಯಾವುದೇ ಕಾರಣಕ್ಕೂ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಾವು. 3,40,000 ಮತದಾರನ ತೆಗೆಯುವಂಥದ್ದಾದರೆ ಏನಿದೆ ಅರ್ಥ ಅಂತ ನಾವು ಜೋರಾಗಿ ಗಲಾಟೆ ಮಾಡಿ ಅವಾಗ ಈಗ ಒಂದು ಮೀಟಿಂಗ್ ಕೂಡ ಮಾಡಿ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ, ನಾವು ಈ ಕೇಂದ್ರ ಸರ್ಕಾರ ತಂದಿರುವಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಂದಿರುವಂಥ SIRನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನಮ್ಮದೇ ಆದಂಥ SIR ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಮತದಾನ ಹಕ್ಕನ್ನು ಕೊಡುವಂಥದ್ದಕ್ಕೆ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಇದಾದ ಮೇಲೆ 2-3 ಮೀಟಿಂಗ್ ಮಾಡಿದ್ದಾರೆ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ನಾವು ಇಲ್ಲಿ ಹುಣಸೂರಲ್ಲೆಲ್ಲ ಮೀಟಿಂಗ್ ಮಾಡಿದ್ದೀವಿ. ಆಮೇಲೆ ನಾಳೆ ಒಂದು ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರೆದವ್ರೆ. ಅದ್ರ ಜೊತೆಯಲ್ಲಿ ಎಲ್ಲ ಸೋತಿರೋ MLAಗಳು, MP ಗಳು, ಗೆದ್ದಿರೋ MLAಗಳು, MP ಗಳು ಎಲ್ಲರನ್ನೂ ಕರೆದವ್ರೆ ದೇವನಹಳ್ಳಿ ಹತ್ರ. ಅಲ್ಲಿ ಭಾಳ ಸುದೀರ್ಘವಾಗಿ ನಾವು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಈ ಥರ ನಾವು ಯಾಮಾರಿ ಮೋಸ ಹೋಗುವಂಥ ರೀತಿಯಲ್ಲಿ ಆಗಲ್ಲ. ಇದು ನಾವು ದುರಂತ ನಮ್ಗೆ ಸಮಸ್ಯೆ ಆಗಿದ್ದು ಎಲ್ಲಿ ಅಂತಂದರೆ ವೆಸ್ಟ್ ಬೆಂಗಾಲಲ್ಲೂ ಅದನ್ನೇ ಮಮತಾ ಬ್ಯಾನರ್ಜಿ ಸೋತ ಮೇಲೆ ಮಾಧ್ಯಮದ ಮುಂದೆ ಬಂದು ಹೇಳಿದ್ರು. ಅವ್ರು ಮುಂಚೆನೇ ಮ್ಯಾಪಿಂಗ್ ಟೈಮಲ್ಲಿ ಅವ್ರು ಎಚ್ಚರಿಸ್ಕೊಳ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕಾಯಿತು. ಮ್ಯಾಪಿಂಗ್ ಮಾಡುವಾಗ ಯಾರಿಗೂ ಹೇಳಲೇ ಇಲ್ಲ ಅವರು. ಮ್ಯಾಪಿಂಗೇ ಬೇರೆ, SIR ಬೇರೆ. ನೀವು ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ SIR ಶುರುವಾಗದೆ ಜೂನ್ 20ರಿಂದ ಅಂತಾರೆ. ಮ್ಯಾಪಿಂಗ್ ಮುಗಿದೋಗಿದೆ. ಮ್ಯಾಪಿಂಗ್ 3 ತಿಂಗಳಿಂದ ಮಾಡಿದ್ದಾರೆ. ಅದನ್ನು ಯಾರಿಗೂ ಹೇಳಿಲ್ಲ, ಅಫಿಷಿಯಲ್ಲ ಡಿಕ್ಲೇರ್ ಮಾಡಿಲ್ಲ ಮ್ಯಾಪಿಂಗ್ ಮಾಡೋ ಸಂದರ್ಭದಲ್ಲಿ. ಈಗ 1 ತಿಂಗಳ ಅವಕಾಶವನ್ನು ಕೊಟ್ಟಿರುವಂಥದ್ದು ಯಾಕೆ ಏನು ಅಂತಂದರೆ ಜೂನ್ 19ನೇ ತಾರೀಕುವರೆಗೂ ಅಬ್ಜೆಕ್ಷನ್ಸ್ ಯಾರ್ಯಾರು ಹೆಸರು ಬಿಟ್ಟವ್ರೆ ಅವರು ಈ ಡಾಕ್ಯುಮೆಂಟ್ಗಳನ್ನು ನಮ್ಮ ಅಪ್ಪಂದು ನಮ್ಮ ತಾತಂದು ಆ ಡಾಕ್ಯುಮೆಂಟ್ಗಳನ್ನು ತಂದು ಕೊಟ್ಟರೆ ಅದನ್ನು ಮತ್ತೆ ಸೇರಿಸ್ಕೊಳ್ಳುವಂಥದ್ದಕ್ಕೆ 1 ತಿಂಗಳು ಪೀರಿಯಡು. ಜೂನ್ 19 ಸಾಮಾನ್ಯ ಮತದಾರ ಈ ಕಠಿಣ ದಾಖಲೆಗಳನ್ನ ಸಲ್ಲಿಸೋದುಂಟೆ. ಎಲ್ಲೂ ಅವ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಈಗ ದಿನನಿತ್ಯ ದುಡಿದು ತಿನ್ನುವಂಥ ವರ್ಗ ಅವನು ನಿಮ್ಮ ಮುಂದ್ಗಡೆ ಬಂದು ಅವನಲ್ಲಿ ಟ್ರಿಬ್ಯುನಲ್ ಮುಂದ್ಗಡೆ ಬಂದು AC ಮುಂದೆ ತಹಶೀಲ್ದಾರ್ ಮುಂದ್ಗಡೆ ಬಂದು ನಂದು ಡಾಕ್ಯುಮೆಂಟ್ ಒಂದು ಆರ್ಗ್ಯುಮೆಂಟ್ ಎಲ್ಲಿ ಮಾಡಿ ಕೂತ್ಕೊತಾನವನು. ಅವನ ತಲೆ ನೀವು ಕಿತ್ತಾಕುವಂತ ಓದ್ತಾನವನು. ಅದಕ್ಕೆ ನಾನು ಜನಸಾಮಾನ್ಯರಾಗಿ ನಾವು ತಿಳಿಸುವಂಥದ್ದು ಏನಂದರೆ ಮುಂದಿನ ದಿನಗಳಲ್ಲಿ ನಿಮ್ಮದು ವೋಟರ್ಸ್ ಲಿಸ್ಟಲ್ಲಿ ಓಟೇ ಇಲ್ಲ ಅಂದರೆ ನೀವು ಈ ದೇಶದ ಪ್ರಜೆ ಅಲ್ಲ ಅನ್ನೋಂಥ ರೀತಿಯಿಂದ ಡಿಕ್ಲೇರ್ ಮಾಡ್ತಾರೆ. ನಿಮ್ದು ಎಲ್ಲ ಸರ್ಕಾರಿ ಸವಲತ್ತುಗಳು ಕಿತ್ತಾಕುವಂಥ ಕೆಲಸವನ್ನು ಈಗಾಗಲೇ ವೆಸ್ಟ್ ಬೆಂಗಾಲ್ ಶುರು ಮಾಡಿದ್ದಾರೆ. ರೇಷನ್ ಕೊಡಲ್ಲ, ಈ ಗ್ಯಾರಂಟಿಗಳ ಯೋಜನೆಗಳು ಬರಲ್ಲ, ನಿಮಗೆ ಯಾವ ಯೋಜನೆಯೂ ಸಿಗುವಂಥ ಕೆಲಸವನ್ನು, ಯಾಕೆ ನಿಮ್ಮ ವೋಟರ್ಸ್ ಲಿಸ್ಟಲ್ಲಿ ಇಲ್ವಲ್ಲ, ಅದಿಲ್ಲ ಅಂದರೆ ಆಧಾರ್ ಕಾರ್ಡು ತೆಗಿತಾನೆ. ಅದರಿಂದ ಜನಗಳು ಸುಮ್ಮನೆ ಮರೆತು ಕೂತ್ಕೊಳ್ಳೋಂಥ ಕೆಲಸವನ್ನು ಮಾಡಬಾರ್ದು, ಎಚ್ಚೆತ್ಕೊಬೇಕು, ದೊಡ್ಡ ಆಂದೋಲನ ಮಾಡಬೇಕು, ಅವರವ್ರ ಹೆಸರು ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡ್ಕೊಬೇಕು. ಕೇಂದ್ರ ಚುನಾವಣೆ ಆಯೋಗ ಸ್ವತಂತ್ರವಾಗಿ ಇಲ್ವಾ ಸರ್? ಹಾಗಾದ್ರೆ ಕೇಂದ್ರ ಚುನಾವಣೆ ಆಯೋಗದ ಬೇಸಿಸ್ ಮೇಲೆ ಎಲ್ಲ ಮಾಡ್ತಾ ಇರೋದು ಇವರು. ಅಧಿಕಾರಿಗಳ ವರ್ಗ ಪೂರ್ತಿ IAS ನವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು. ಅವ್ರು ಹೇಳ್ದಂಗೆ ಕೇಳೋದು, ನಾವು ಹೇಳ್ದಂಗೆ ಕೇಳಲ್ಲ. ಅವರು ಯಾವ ಕಾರಣಕ್ಕೂ ಕೇಳ್ತಾರೆ. ಅವ್ರದೊಂದು ಮಾನದಂಡ ಕೊಟ್ಟವ್ರು, ಮಾನದಂಡದ ಬೇಸಿಸ್ ಮೇಲೆ ಮಾಡ್ತಾ ಇರೋದು ಅವರು. ಈಗ IAS ಆಫೀಸರ್ ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿಗಳಿದಾರಲ್ಲ, ಡೆಪ್ಯೂಟಿ ಕಮಿಷನರ್ ಆಫ್ ಮೈಸೂರು ಡಿಸ್ಟ್ರಿಕ್ಟು, ಹೌಸ್ ಇನ್ IAS ಆಫೀಸರ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆನ್ ಡೆಪ್ಯುಟೇಷನ್ ಈಸ್ ಕಮಿಂಗ್ ಅಂಡ್ ವರ್ಕಿಂಗ್ ಇನ್ ಕರ್ನಾಟಕ. ಅಷ್ಟೇ. ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳೋದವರು. ನೇರು ಕೊಲೆ ಮಾಡ್ತಾವ್ರೆ, ಮಾಡಿಬಿಟ್ಟವ್ರೆ. 75 ಲಕ್ಷ ಮತದಾರರ ಕಿತಾಕಿ ಆಯಿತು. ಅದನ್ನು ಅಕಸ್ಮಾತ್ ನೀವು ರಿವಿಷನ್ಸಲ್ಲಿ ಗಲಾಟೆಗಳು ಮಾಡಿ ಅದು ಇದು ಮಾಡೋದು ಮ್ಯಾಕ್ಸಿಮಮ್ ಏನೊಂದು 2-3 ಲಕ್ಷ ಹೊರಗಡೆ ಸೇರಿಸ್ತಾರೆ ಅಷ್ಟೇ. ಮಿಕ್ಕಿದ್ದೆಲ್ಲ ಅವು ಓದಂಗೆ ಅದು ಕತೆ ತೆಗೆದುಬಿಟ್ಟವ್ರೆ. ರಾಜ್ಯದಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಮಾನದಂಡಗಳನ್ನು ಎಷ್ಟರ ಮಟ್ಟಿಗೆ ಯಾವ ರೀತಿ ಇಟ್ಟವ್ರೆ ಅಂತ ನಿಮಗೆ ಶಾಕ್ ಆಗ್ತಾ ಇದೆಯಲ್ವಾ? ಇದನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ನೀವು ಜನಸಾಮಾನ್ಯರಿಗೆ ನಮ್ಮ MLA ಮತ್ತು ನಮ್ಮ ಮಂತ್ರಿಗಳು, ನಮ್ಮ CM DCM ಅವ್ರಿಗೆ ಟೈಮೂ ಇಲ್ಲ ಇದನ್ನು ಅಸೆಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಅಲ್ಲ ಈ ಸಮಸ್ಯೆ ಇದು ದುರಂತದ ಸಮಸ್ಯೆ ಇದು. ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಲಭ ಅಂತ ಬಾಯಿ ಪಡ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಅವರು ವ್ಯವಸ್ಥಿತವಾಗಿ BJPಯವರು RSSನವ್ರ ಮೂಲಕ BLAಗಳನ್ನ ಅಪಾಯಿಂಟ್ ಮಾಡುವಂಥದ್ದಕ್ಕೆ ಒಬ್ಬ ಬೂತ್ಗೆ ಒಬ್ಬ BLನ ಅಪಾಯಿಂಟ್ ಮಾಡ್ಕೊಳ್ಳೋಂಥಕ್ಕೆ ಕೇಂದ್ರ ಸರ್ಕಾರನೇ ಅದು ಎಲೆಕ್ಷನ್ ಕಮಿಷನರೇ ಅವಕಾಶ ಕೊಟ್ಟಿತ್ತು. ನಮ್ಮಲ್ಲಿ 60,000 ಬೂತ್ಗಳವೆ ರಾಜ್ಯದಲ್ಲಿ. ಕಾಂಗ್ರೆಸ್ ಪಕ್ಷದಿಂದ BLAಗಳನ್ನ ಅಪಾಯಿಂಟ್ ಆಗಿರುವಂಥದ್ದು ಅನ್ಬುಕ್ ಕುಮಾರ್ ಎಲೆಕ್ಷನ್ ಕಮಿಷನ್ ಚೀಫ್ ಕಮಿಷನರ್ ಇದ್ದಾರಲ್ಲ, ಅವ್ರು ನೀಡಿರುವಂಥ ಮಾಹಿತಿ ಪ್ರಕಾರ ಬರೀ 22,000 BLAಗಳು ಅಷ್ಟೇ ಅಪಾಯಿಂಟ್ ಮಾಡ್ಕೊಂಡ್ರು ನಾವು. ಅಂದರೆ ಅವ್ನು BLO ನೆಕ್ಸ್ಟ್ ಈಗ ಮನೆಗೂ ಹೋಗ್ತಾನೆ, ಒಂದು ಸರಿ ಮನೆಗೆ ಹೋಗ್ತಾನೆ, ನೋಡಿ ಸ್ವಾಮಿ ನಿಮ್ಮದು ಸಮಸ್ಯೆ ಆಗಿದೆ, ನಿಮ್ಮದು ಓಟ್ನ ಒಳಗಡೆ ಇಟ್ಟಿದ್ದೀವಿ, ಇದಕ್ಕೆ ಈ ಥರ ಡಾಕ್ಯುಮೆಂಟ್ ಎಲ್ಲ ಬೇಕು, ನೀವು ಕೊಡ್ತೀರಾ ಅಂತ ಕೇಳಕ್ಕೆ ಹೋದಾಗ ನಮ್ಮ BLAನೂ ಹೋಗೋಕ್ಕೆ ಅವಕಾಶ ಇದೆ. ಆದರೆ BJPಯವರು ವ್ಯವಸ್ಥಿತವಾಗಿ ಅವ್ರು BLAನ ಅಪಾಯಿಂಟ್ ಮಾಡ್ಕೊಂಡವ್ರೆ. ಪ್ರಮುಖ ಅಂತ ಒಂದೊಂದು ಪೇಜ್ನ ಒಬ್ರಿಗೆ ಕೊಟ್ಟವ್ರೆ.
ಒಂದು ಪೇಜು ವೋಟರ್ಸ್ ಲಿಸ್ಟ್ ಇದೆಯಲ್ಲ, ಆ ವೋಟರ್ ಲಿಸ್ಟ್ನ ಮುಂಚೆನೇ ಅವರು ಪ್ರೇಜ್ ಪ್ರಮುಖ ಅಂತ ಮಾಡ್ಕೊಂಡು ಎಲ್ಲರಿಗೂ ಊರೆಲ್ಲ ಹೇಳ್ಕೊಂಬೋದು, ನಾವು ಪ್ರೇಜ್ ಪ್ರಮುಖ ಪ್ರೇಜ್ ಪ್ರಮುಖ ಮಾಡ್ಕೊಂಡ್ರ ಉದ್ದೇಶನೇ ಆ ಪೇಜಲ್ಲಿ 20 ಜನ ವೋಟರ್ಸ್ ಇದೆ, 20 ಜನ ವೋಟರ್ಸು ಯಾರು ಕಾಂಗ್ರೆಸ್ಗೆ ಹಾಕ್ತಾರೆ, ಯಾರು JDSಗೆ ಹಾಕ್ತಾರೆ, ಯಾರು BJPಗೆ ಹಾಕ್ತಾರೆ ಅಂತ ಅವ್ನು ಚೆನ್ನಾಗಿ ಗೊತ್ತು. ಅವನು BLO ಜೊತೆ ಓದ್ತಾನೆ. ಆ BLOನೂ ಬಹುತೇಕ 70-80% BJP ಮೈಂಡ್ ಸೆಟ್ ಅವ್ರನ್ನೇ ಹಾಕೊಂಡವರಲ್ಲಿ. ಅವನು ಹೋಗಿ ಹೇಳ್ತಾನೆ, ಸ್ವಾಮಿ ರಾಮಸ್ವಾಮಿ ತೆಗ್ದಾಕಿ ಅವ್ನು ನಮ್ಮನ್ನಲ್ಲ ಅಂತಾನೆ. ಅವನೇನು ಮಾಡ್ತಾನೆ, ಅದನ್ನು ಇದನ್ನೇ ಮಾಡಲ್ಲ, ಅವನು ಪ್ರೆಸ್ ಮಾಡಲ್ಲ, ಸಬ್ಮಿಟ್ ಮಾಡಲ್ಲ, ಹೊರಗಡೆ ಇಡ್ತಾನೆ. ಅದಕ್ಕೇನೋ ಒಂದು ಕಾರಣ ಕೊಡ್ತಾನೆ. 108 ಕಾರಣಗಳು, ಫುಲ್ ಸ್ಟಾಪು ಕಾಮ ಇಲ್ದಿದ್ದು ಒಂದು ಕಾರಣ ಇಡ್ತಾನೆ ಅವನಲ್ಲಿ. ಹಾಂ, ಒಂದು ನಿಮಿಷ ತಪ್ಪಾಗಿದ್ರು ಮುಗಿತು ಅದು. ಅದೇ ಈಗ ಹೇಳಿದ್ನಲ್ಲ, ನಮ್ಮ ತಂದೆ ಹೆಸರು ನಮ್ಮ ಅಪ್ಪ ಸತ್ತೋಗಿ 40 ವರ್ಷ ಆಯಿತು, ನಾನು ಲೇಟ್ ಅಂತ ಕೊಟ್ಟಿದ್ದೆ. ಅವನು 2002ರಲ್ಲಿ ನಮ್ಮ ತಂದೆ ಹೆಸರು ಮುದ್ದಲಿಂಗ, ಸನ್ ಆಫ್ ಮುದ್ದಲಿಂಗಯ್ಯ ಅಂತದ್ದು. ಈಗ 2025 ಇಸ್ವಿನಲ್ಲಿ ಎಂ ಲಕ್ಷ್ಮಣ ಸನ್ ಆಫ್ ಲೇಟ್ ಮುದ್ದಲಿಂಗಯ್ಯ ಅಂತ ಇದೆ. ಅಂದರೆ ಕೇಂದ್ರ BJPಗೆ ದಲಿತರು, ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ಸು ಟಾರ್ಗೆಟು 100ಕ್ಕೂ 100ರಷ್ಟು ಕಾಂಗ್ರೆಸ್ ಪಕ್ಷದ ಮತದಾರರು ಯಾರು ಅಂತ ಬ್ಯೂಟಿಫುಲ್ಲಾಗಿ ಐಡೆಂಟಿಫೈ ಮಾಡಿ ಪಟ್ಟಿ ಮಾಡಿ ಇಟ್ಕೊಂಡವ್ರೆ. ಅಂಥವ್ರನ್ನ ತೆಗೆಯುವಂಥ ಹೊರಗುಳಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 60,000 ಮತದಾರನ ತೆಗೆದುಹಾಕಿದ್ರೆ, ಅದು 40,000 ಆಲ್ಮೋಸ್ಟ್ ಮುಸ್ಲಿಮ್ಸ್ನ ತೆಗೆದುಹಾಕಿದ್ರೆ ನಮ್ಮ ಅಭ್ಯರ್ಥಿ ಹೆಂಗೆ ಗೆಲ್ತಾನೆ? ನಮ್ಮ ಅಭ್ಯರ್ಥಿ ಹೆಂಗೆ ಕೇಳೋದು ಹೋಗ್ಲಿ ಸರ್, ಅವ್ರಿಗೆ ಪ್ರಜೆನೇ ಅಲ್ಲ, ಅವ್ರಿಗೆ ಮುಂದೆ ಸರ್ಕಾರ ಸವಲತ್ತುಗಳು ಸಿಗಲ್ಲ. ಅದು ಸೆಕೆಂಡ್ರಿ. ಅದು ಆಮೇಲೆ ಅವನು ಪ್ರಜೆ ಬಾಯಿ ಬಡ್ಕೊಬೇಕು, ಅದಿರಲಿ ಒಂದು ಕಡೆ. ಗೆಲ್ಲೋನ್ ಕತೆ ಏನು? ನಿರಂತರವಾಗಿ ತನ್ವೀರ್ ಸೇಠು ಸೋಲಿಲ್ಲದ ಸರ್ದಾರ್ ಅಲ್ವಾ ಸ್ವಾಮಿ. 2 ಸರಿ ಲಾಸ್ಟ್ ಟೈಮ್ 19,000 ಲೀಡಲ್ ಗೆದ್ದರು, ಅದಕ್ಕೆ ಹಿಂದೆ 9,000 ಲೀಡಲ್ ಗೆದ್ದರು. 40,000 ನಿಮ್ಮ ಓಟ ಕಿತ್ತಾಕಿರೋ ನಮ್ಮವನು ಹೆಂಗೆ ಗೆಲ್ತಾನೆ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 72,000 ಓಟ್ ಇಲ್ಲ. ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮವ್ನು ಗೆದ್ದಿರೋ ಲಾಸ್ಟ್ ಟೈಮ್ ಬರೀ 4,500 ಹಂತದಲ್ಲಿ, ನಮ್ಮವರು 4,500 ಹಂತದಲ್ಲಿ. ಈಗ ಅಲ್ಲಿ 38,000 ಓಟೇ ಇಲ್ಲ. ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವನ್ಯಾರೋ BJPಯನ್ನು ಗೆದ್ದಿರೋದು 7,500 ಡಿಫ್ರೆನ್ಸಲ್ಲಿ. ಅಲ್ಲಿ 48,730 ಓಟ್ ಕಿತ್ತಾಕ್ಯವ್ರೆ. ಇಲ್ಲಿ ಹುಣಸೂರಲ್ಲಿ 23,000 ಓಟ್ ಇಲ್ಲ. ವರ್ಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 22,000 ಓಟ್ ಇಲ್ಲ. ನಂಜನಗೂಡಲ್ಲಿ 33,000 ಓಟ್ ಇಲ್ಲ. ಟಿ ನರಸೀಪುರದಲ್ಲಿ ಕಮ್ಮಿ 12,000 ಮತದಾರಿಲ್ಲ. ಇಲ್ಲಿ ಪಿರಿಯಾಪಟ್ಟಣದಲ್ಲಿ ಕಮ್ಮಿ 7,000 ಮತದಾರರು ತೆಗೆದವ್ರು ಅಷ್ಟೇ. ಅಲ್ಲ, ಅಧಿಕಾರಕ್ಕೋಸ್ಕರ ಈ ಮಟ್ಟಕ್ಕೂ ಇಳಿತಾರ ಸರ್? ಅಧಿಕಾರಕ್ಕೆ ಯಾವ ಮಟ್ಟಕ್ಕಾಗಲೇ ಇಳಿದು ಸುಮಾರು ದಿವಸ ಆಗೋಯ್ತು BJPಯವರು. ಅವ್ರಿಗೆ ಅಧಿಕಾರ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮನ್ನು ಕೊಲೆ ಬೇಕಾದ್ರೆ ಮಾಡ್ತಾರೆ ಅವರು. ಕೊಲೆ ಮಾಡಿ ನಿಮ್ಮನ್ನು ಒಟ್ಟಿನಲ್ಲಿ ಹೊರಗಡೆ ತಳ್ಳಿ ನಿಮ್ಮ ಓಟ್ನ ಅವರೇ ಹಾಕೊಳ್ಳೋಂಥ ಕೆಲಸವನ್ನು ಮಾಡಿ ಅಧಿಕಾರ ಬೇಕಷ್ಟೇ ಅವ್ರಿಗೆ. ಇಡೀ ದೇಶದಲ್ಲಿ ಅದು ತಾನೇ ಮಾಡ್ತಾರೆ ಅವರು. ಆ ಬೇಸಿಸ್ ಮೇಲೆ ತಾನೇ ಇವಾಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಎಲ್ಲ ಯೂತ್ಸ್ ಎಲ್ಲ ಮೇಲೆ ಬಿದ್ದಿರೋದು. ಮುಂದಿನ ದಿನಗಳಲ್ಲಿ ಯುವಕರು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಂದೋಲನ ಶುರುವಾಗಬೇಕು. BJP ಪಾಠ ಕಲಿಸ್ಬೇಕು, BJPಗೆ ಒದ್ದು ಓಡಿಸುವಂಥ ಕೆಲಸವನ್ನು ಮಾಡಿದ್ರೆ ಕಾಂಗ್ರೆಸ್ ಇದನ್ನು ಕಾಂಗ್ರೆಸ್ ಪ್ರತಿಭಟಿಸುವಂಥದ್ದಲ್ಲ, ಇಡೀ ಸಮುದಾಯ ಪ್ರತಿಭಟನೆ ಮಾಡುವ. ಎಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಮುದಾಯ ಎಲ್ಲಿ ಪ್ರತಿಭಟಿಸ್ತದೆ ದಯಮಾಡಿ ಹೇಳಿ. ಯಾರು ತಲೆ ಕೆಡಿಸ್ಕೊತಾರೆ? ಈಗ ದಿನನಿತ್ಯ 90 ಪೈಸೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡ್ತಾವ್ರೆ. ಈಗ 3 ಸರಿ ಆಯಿತು. ಫಸ್ಟ್ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಜನಗಳು ಪಲ್ಸ್ ನೋಡ್ಕೊಂಡ್ರು, ಯಾರೋ ತಲೆ ಕೆಡಿಸ್ಕೊಳ್ಳಿ, ಎಲ್ಲೂ ಪ್ರತಿಭಟನೆ ಬರಲಿಲ್ಲ. ಯಾರೋ 4 ಜನ ಕಾಂಗ್ರೆಸ್ನವ್ರು ಬಡ್ಕೊಂಡ್ರು, ಸುಮ್ಮನಾದ. ನಾವು ಸುಮ್ಮನಾದ. ಎಷ್ಟು ಸ್ಟ್ರೈಕ್ ಮಾಡೋಣ ನಾವು? 2ನೇ ಸರಿ 97 ಪೈಸೆ ಜಾಸ್ತಿ ಮಾಡ್ದ. ಇವತ್ತು 96 ಪೈಸೆ ಜಾಸ್ತಿ ಮಾಡವನೆ. ನಾಳೆ ಇನ್ನೊಂದು 90 ಪೈಸೆ ಮಾಡಿ, ಡೈಲಿ 80 ಪೈಸೆ 90 ಪೈಸೆ 80 ಪೈಸೆ 90 ಪೈಸೆ ಮಾಡಿ 150 ರೂಪಾಯಿ ತಗೊಂಬತ್ತಾರೆ. ಯಾರಾದರೂ ಮಾತಾಡ್ತಾನೆ ತೋರಿಸಿ ನೋಡೋಣ. ಕಾಂಗ್ರೆಸ್ನ ಬೈತಾರೆ ಅಷ್ಟೇ. ಆ ಸೋಷಿಯಲ್ ಮೀಡ್ಯಾದಲ್ಲಿ ಅಂಧಭಕ್ತರವ್ರೆ. BJP ಸಪೋರ್ಟ್ ಮಾಡ್ತಾ ಇರುವಂಥ ಒಂದಷ್ಟು ಜನ ಕಳ್ಳರ ಗ್ಯಾಂಗ್ ಅವದೆ. ಆ ಕಳ್ಳರ ಗ್ಯಾಂಗು ನಮ್ಮಂಥವ್ರು ಮಾತಾಡಿದರೆ ನಮ್ಮನ್ನೆಲ್ಲ ಬಾಯಿಗೆ ಬಂದಂಗೆಲ್ಲ ಹೊಲ್ಸಾಗಿ ಮೆಸೇಜ್ ಹಾಕುವಂಥದ್ದೊಂದು ಬಿಟ್ಟರೆ, ಜನಸಾಮಾನ್ಯರಿಗೆ ಯಾವ ಬುದ್ಧಿ ಬರ್ತದೆ, ಯಾವಾಗ ತಲೆ ಕೆಡಿಸ್ಕೊತಾರೆ, ಅವ್ರು ಯಾಕೆ ತಲೆ ಕೆಡಿಸ್ಕೊಂಡು ಅವತ್ತಿನ ಊಟ ಅಷ್ಟೇ. ನೀವು ಹೇಳುವಂಥದ್ದು ಬದುಕಿರೋರ್ನು ಸಾಯಿಸುವಂಥದ್ದು BJP ಅಜೆಂಡಾ ಅಂತ ಸರ್. ಈಗ ಇದರಲ್ಲಿ ವೆಸ್ಟ್ ಬೆಂಗಾಲ್ 92 ಲಕ್ಷ ಹೊರಗಡೆ ಇಟ್ಟಿರುವಂಥದ್ರಲ್ಲಿ ಅದರಲ್ಲಿ 23 ಲಕ್ಷ 27 ಲಕ್ಷ ಮುಸ್ಲಿಂ ಮತದಾರ ಇದ್ದಾರೆ. ಈಗ ಅವನು ಸುವೇಂದಿ ಅಧಿಕಾರಿ ಚೀಫ್ ಮಿನಿಸ್ಟ್ರು ನೇರವಾಗಿ ಹೇಳೋಣ, ಯಾವುದು ಸರ್ಕಾರಿ ಇದನ್ನು ಬೆನಿಫಿಟ್ಸ್ನ ವೋಟರ್ಸ್ ಇಲ್ಲದೇ ಇರೋರಿಗೆ ಕೊಡುವಂಥದ್ದಕ್ಕೆ ನಾವು ಯೋಚನೆ ಮಾಡಬೇಕು ಅಂತ ಈಗಾಗಲೇ ಹೇಳೋನೆ. ಮ್ಯಾಪಿಂಗ್ ಕಾರ್ಯ ಇಡೀ ರಾಜ್ಯದಿಂದ ಮುಗಿದೋಗಾಗಲೇ 15 ದಿವಸ ಆಯಿತು ನೋಡಿ. ಮ್ಯಾಪಿಂಗ್ ಡೇಟ್ ಇಲ್ಲಿದೆ ನೋಡಿ. ಏನು ಮಾಡ್ಲಿಕ್ಕಾಗಲ್ಲ. 75ರಲ್ಲಿ ಎಷ್ಟು ಸರಿಪಡಿಸ್ಬೋದು ನೋಡಿ, ಯಾವುದು ಡೇಟ್ ನೋಡಿ ಇಲ್ಲಿ 11/5/26 ಮುಗಿದೋಗಿದೆ. ಈಗ ಅಪ್ ಟು ಜೂನ್ 19th ಅಬ್ಜೆಕ್ಷನ್ಸ್ ಕರೆದವನೆ. ಬಿಟ್ಟಿರೋರಿಗೆ ನಿಮ್ಮ ಡಾಕ್ಯುಮೆಂಟ್ ಸಮೇತ ತಗೊಂಡೋಗಿ ಕೊಟ್ಟರೆ ಮ್ಯಾಪಿಂಗ್ ಮಾಡ್ಕೊತಾನೆ. ಇಲ್ಲ, 2020ನೇ ತಾರೀಕಿಂದ ಜೂನ್ 20ನೇ ತಾರೀಕಿಂದ SIR ಶುರುವಾಗುತ್ತೆ. SIR ಅಂದರೆ ಮ್ಯಾಪಿಂಗ್ ಆಗೋಗಿದೆಯಲ್ಲ, ನಿಮ್ಮ ಮನೆಗೆ ಬರ್ತಾನೆ, ಎನ್ಯುಮರೇಷನ್ ಫಾರ್ಮ್ ತರ್ತಾನೆ. ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. ಆ ಫಾರ್ಮ್ ನಿಮ್ಮ ಮ್ಯಾಪಿಂಗ್ ಆಗಿರೋರ ಮನೆಗೆ ಮಾತ್ರ ಬರ್ತಾನೆ. ಬಂದು ತಿರ್ಗಾ ನನ್ನ ಹೆಸರು, ನಮ್ಮ ಅಪ್ಪನ ಹೆಸರು, ನಮ್ಮ ತಾತನ ಹೆಸರು, ಅದು ಇದು ಎಲ್ಲ ಆಳು ಮರಿ, ಮೂತಿ, ಅಡ್ರೆಸ್ಸು, ಏಜು, ನಾವು ಎಷ್ಟು ಜನ ಇದ್ದೀವಿ, ಏನು ಎತ್ತ ಅನ್ನುವಂಥದ್ದು ಒಂದು ಫಾರ್ಮ್. ಅದು ಫೋಟೋ ಕೊಡಬೇಕು, ಫಾರ್ಮಿಗೆ ಸೈನ್ ಮಾಡಬೇಕು, ಥಂಬ್ ಇಂಪ್ರೆಷನ್ ಕೊಡಬೇಕು.
ಇಲ್ಲ ಸೈನ್ ಮಾಡಬೇಕು. ಅದನ್ನು 2 ಫಾರ್ಮ್ನ ಫಿಲಪ್ ಮಾಡಿ ಒಂದು ಅವ್ನು ತೊಗೊಂಡೋಗ್ತಾನೆ, ಒಂದು ನಿಮ್ಗೆ ತೊಗೊಂಡೋಗ್ತಾನೆ. ಅದು ಫೈನಲ್. ಅದು ಇದು ಅತಿ ಹೆಚ್ಚಾಗಿ ಇದು ಅತಿ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇದೆ ಅಥವಾ ನಗರ ಪ್ರದೇಶದಲ್ಲಿ ಎಲ್ಲ ಕಡೆನೂ ಆಗಿದೆ ಅಲ್ಲ. ಈಗ ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಸ್ಲಮ್ಮು ಎಲ್ಲೆಲ್ಲಿ ಇದ್ದಾವೆ. ಉದಾಹರಣೆ ಕುದುರೆ ಮಾಳ ಅಂತ ಇದೆ, ಈಗ ಗೊತ್ತಲ್ಲ ನಿಮಗೆ. ಹಾಂ, ಕುಕ್ನಳ್ಳಿ ಥರ ಅಲ್ಲಿ 150-160 ಮನೆಗಳಿದ್ದಾವೆ. ಅಲ್ಲಿ ಮ್ಯಾಪಿಂಗ್ ಆಗಿರೋದು 17 ಮನೆ. ಮಿಕ್ಕಿದವ್ರನ್ನ ತೆಗೆದಾಕ್ಯಾರ. ಅವ್ರ ತಲೆನೂ ಕೆಡಿಸ್ಕೊತಾ ಇಲ್ಲ. ಈ ಮ್ಯಾಪಿಂಗ್ ಅಂದರೆ ಏನು ಗೊತ್ತಿಲ್ಲ ಅಂತಾರೆ. ಮ್ಯಾಪಿಂಗ್ ನೀವು ಅರ್ಥ ಮಾಡಿಸ್ಕೊಳ್ಳೋಷ್ಟೊತ್ತಿಗೆ ನಮ್ಮದು ಅರ್ಧ ಕೂದಲು ಬೀಳ್ತವೆ. ಹಾಂ, ಮ್ಯಾಪಿಂಗ್ ಅಂದರೆ ಏನು ಅಂತ ಅರ್ಥ ಮಾಡಿಸ್ಕೊಳ್ಳೋಷ್ಟೊತ್ತಿಗೆ ಮ್ಯಾಪಿಂಗ್ ಬೇರೆ, SIR ಬೇರೆ. ಡೋಂಟ್ ಕನ್ಫ್ಯೂಸ್. SIR ಅನ್ನುವಂಥದ್ದು ಮ್ಯಾಪಿಂಗ್ ಆಗಿರೋರನ್ನ ಮುದ್ರೆ ಒತ್ತೋದು. ಫೈನಲಾಗಿ ದೇ ಆರ್ ವೋಟರ್ಸ್ ಅಂತ ಮುದ್ರೆ ಒತ್ತುವಂಥದ್ದಕ್ಕೆ ಒಂದು SIR ತಗೊಂಬಂದವನೆ ಅಷ್ಟೇ. ಹಾಂ, ಅಂದರೆ ಈಗ ನಾವೆಲ್ಲ ನಮ್ಮ ವೋಟ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ನಾವೇ ತಿಳ್ಕೊಳ್ಬೇಕು. ಈಗ ಹುಡುಕಾಡ್ಬೇಕು. ನೀವು ಹುಡುಕ್ಬೇಕು. ಇವಾಗ ಹುಡ್ಕೋಕ್ಕಾಗಲ್ಲ, ಅವ್ನು ನಿಮಗೆ ತೋರಿಸಲ್ಲ ಏನೋ. ಈಗ ನಾವು DC ಹತ್ರ ಎಲ್ಲ ಮೊನ್ನೆಲ್ಲ ಮಾಹಿತಿ ಕೇಳಿದ್ವಲ್ಲ, ಆಯಿತು ಸ್ವಾಮಿ ನೀವು ಬಿಟ್ಟಿದ್ದಿಲ್ಲ, ಇವ್ರದ್ದು ಮಾಹಿತಿ ಕೊಡಿ ಅಂತ. ಕೊಡ್ತಾ ಇಲ್ಲ ಅವನು. ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ, ಅವಾಗ ಎಲ್ಲ ಮುಗಿದೋದ್ಮೇಲೆ ಅನೌನ್ಸ್ ಮಾಡ್ತಾವೆ ಅವ್ನು ಲಿಸ್ಟ್ನ. ಸಾಯಿಸಾದ್ಮೇಲೆ ಆದಮೇಲೆ ಗುಂಡಿ ತೋಡಿ ಮುಚ್ಚಿ ಆದಮೇಲೆ ಒಂದು ಲಿಸ್ಟ್ ಕೊಡ್ತಾನೆ. ಒಂದು ಲಿಸ್ಟ್ ಕೊಡ್ತಾನೆ. ಆ ಲಿಸ್ಟಲ್ಲಿ ನಿಮ್ದಿಲ್ಲ ಅಂದರೆ ಇಲ್ಲ, ಅಷ್ಟೇ. ಐತೆ ಅಂದರೆ ಐತೆ, ಅಷ್ಟೇ. ಎಲೆಕ್ಷನ್ ದಿನ ಬಾಯ್ ಬಿಡ್ಕೋಬೇಕಷ್ಟೇ. ಅಷ್ಟೇ. ಇವಾಗ ಏನಿಲ್ಲ, ಅವಕಾಶನೇ ಇಲ್ಲ. ನಾವು ನೋಡಿ ಕಳೆದ 10 ದಿವಸದ ನಿರಂತರವಾಗಿ ಕೇಳ್ಕೊತಾ ಇದ್ದೀವಿ. ಇವನಿಗೆ ನಮ್ಮ ಹುಣಸೂರು ಮಂಜುನಾಥ್ ಅವರು AC ಗೆ, ತಹಶೀಲ್ದಾರ್ಗೆ, DC ಗೆ ನಿರಂತರವಾಗಿ ಕೇಳ್ತಾ ಇದ್ದೀವಿ, ಪಟ್ಟಿ ಕೊಡಿ ಸ್ವಾಮಿ ಅಂತ. ಕೊಡೋಕ್ಕೆ ಬರಲ್ಲ ಸರ್. ಯಾವುದು ಅಸಹಾಯಕ ಸಮಾಜ ಇದೆ, ಯಾವುದು ನಿರ್ಲಕ್ಷ್ಯಕ್ಕೊಳಗಾಗಿದೆ ಸಮಾಜ, ಯಾವ ಸಮಾಜ ಧ್ವನಿ ಎತ್ತಲ್ಲ ಅಂಥವ್ರ ಟಾರ್ಗೆಟು ಸರ್. ಟಾರ್ಗೆಟ್ ಮಾಡಿದ್ದಾರೆ. ನೀವು ಪಟ್ಟಿನ ಕೊಟ್ಬಿಟ್ರೆ ಅವರು ಯಾರು ಎತ್ತ ಅನ್ನುವಂಥದ್ದು. ದಲಿತರು, ಅಲ್ಪಸಂಖ್ಯಾತರು ಧ್ವನಿ ಎತ್ತಲ್ಲ ಅಂತನ. ಇಲ್ಲಿ ಯಾರೋ ಒಬ್ಬರು ಒಂದು ಲಿಸ್ಟ್ ತಗೊಂಬಂದಿದ್ರು, ನಮ್ಮ ಸ್ನೇಹಿತರು. ಹೇಳಿ, ನೋಡಿದೆ. ಈಗ ನೋಡಿದ್ರಲ್ವಾ, ಅದ್ರಲ್ಲಿ ನೀವು ಅವ್ರನ್ನೇ ಕೇಳಿದ್ರಿ. ಒಂದು ಬೂತಲ್ಲಿ 90 ಓಟನ್ನು ಬಿಟ್ಟವ್ರೆ, ಇನ್ನೊಂದು ಬೂತಲ್ಲಿ 90 ಓಟ್ ಬಿಟ್ಟವ್ರೆ. ಆ ಬೂತಲ್ಲಿ ಎಷ್ಟು ಓಟ್ ಇತ್ತು ಅಂತ ಕೇಳಿದೆ ನಾನು, ಅರವೇ ಬೂತಲ್ಲಿ. ಅವ್ರು ಹೇಳ್ತಾರೆ, ಸರ್ ಇಲ್ಲಿ 620 ಓಟ್ ಇದ್ದು 90 ಬಿಟ್ಟವ್ರೆ. ಇನ್ನೊಂದರಲ್ಲಿ 690 ಇತ್ತು, ಅದರಲ್ಲಿ 95 ಬಿಟ್ಟವ್ರೆ. ಆಯಿತು, ಇವರೆಲ್ಲ ಯಾರು ಅಂತ ಕೇಳಿದೆ. ಅವರೆಲ್ಲ ಪೂರ್ತಿ ಪಟ್ಟಿ ಮಾಡಿ ಬರ್ಕೊಂಡೇ ಬಂದವರು. ಅವರು ಇವರು SC, ಇವರು ಮುಸ್ಲಿಮ್ಸು, ಇವರು ಇನ್ನೊಬ್ಬರು ST, ಇವರು ಬ್ಯಾಕ್ವರ್ಡು ಅಂಥವ್ರನ್ನೇ ಹುಡುಕಿ ಕ್ಲೀನಾಗಿ ಬಿಟ್ಟವ್ರೆ. ಅಲ್ಲ, ಈಗ ದಲಿತರು, ಅಲ್ಪಸಂಖ್ಯಾತರು ಧ್ವನಿ ಎತ್ತಲ್ಲ ಅಂತ ಅವ್ರನ್ನ ಟಾರ್ಗೆಟ್ ಮಾಡ್ತಿರಲ್ಲ. ಅಲ್ಲ, ಅದೇ ತಾನೇ ಇಂಟೆನ್ಷನ್ನು, ಇಂಪಾರ್ಟೆಂಟು. ಅವ್ರಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮನ್ನು ಗಲಾಟೆ ಮಾಡೋಕ್ಕೆ ಅವಕಾಶನೇ ಕೊಡಲ್ಲ. ನೀವು ಯಾವುದೋ ಪೊಲಿಟಿಕಲ್ ಪಾರ್ಟಿ, ಕಾಂಗ್ರೆಸ್ನವ್ರು ಏನಾದರೂ ಧ್ವನಿ ಎತ್ತಿದ್ರೆ, ಕಾಂಗ್ರೆಸ್ನವ್ರು ಇದ್ದೇ ಇದೆ ಬಿಡ್ರಿ ಅನ್ನೋ ರೀತಿಯಲ್ಲಿ ಜನರಿಗೆ ಭಾವನೆ ಮುಟ್ಟಿಸ್ಬಿಟ್ಟವ್ರು ಆಲ್ರೆಡಿ ಮಾಧ್ಯಮಗಳ ಮೂಲಕ. ಈಗ ಅವ್ರು ಕಿತ್ತಾಗ್ತಿರೋದು ಕೇವಲ ಓಟಿಂದಲ್ಲ, ಅವ್ರ ಹಕ್ಕುಗಳನ್ನ ಅಂತ. ಹಕ್ಕಲ್ಲ, ಅವ್ನು ಸಾಯಿಸೇ ಬಿಡ್ತಾನಲ್ಲ. ನೀವು ಹೇಳ್ದಂಗೆ ಅವ್ನು ಪ್ರಜೆನೇ ಅಲ್ಲ, ಇದು ದೇಶದ ಪ್ರಜೆ ಅಲ್ಲ ಅಂತ ಡಿಕ್ಲೇರ್ ಮಾಡುವಂಥ ಕೆಲಸ ಮಾಡಿ ನಿಮ್ಗೆ ಯಾವ ಇದು ಸಿಗಲ್ಲ. ನಿಮ್ಗೆ ವೋಟರ್ಸ್ ರೈಟೇ ಇಲ್ಲ. ಹೌದು ಸರ್, ನೀವು ವೋಟರ್ ಅಲ್ಲ ಅಂದಮೇಲೆ ನಿನ್ನ ತಗೊಂಡು ನಾನೇನು ಮಾಡಲಿ? ನೀವು ವೋಟ್ ಹಾಕೋದು ತಾನು ನಾನು ನಿಮಗೆ ಭಯಪಡೋದು. ನೀವು ವೋಟರೇ ಅಲ್ಲ ಅಂದಮೇಲೆ ಈಗ ಆಡಿದ ನಾವು ಪೊಲಿಟಿಕಲ್ ಪೀಪಲ್ ಅಲ್ವಾ. ಇನ್ನು ಯಾರೋ ಬರ್ತಾನೆ, ಬಾಪ ಎಲ್ಲಿದ್ದೀನಿ ನೋಟು ಅಂತ ಕೇಳಿ, ನಾನು ವೋಟೇ ಇಲ್ಲ ನಡಿ ಅಂತೀವಿ. ವೋಟ್ ಇದೆ ಅಂದರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅವನಿಗೆ. ದಟ್ ಇಸ್ ದ ಮೆಂಟಾಲಿಟಿ ಆಫ್ ದಿ ಪೊಲಿಟಿಷಿಯನ್ಸ್ ಅಲ್ವಾ. ಹಾಂ, ಅವ್ನು ವೋಟರ್ ಅಲ್ಲ ಅಂದರೆ ಏನು, ನೆಕ್ಸ್ಟು ಏನು ಅವನ ಪ್ರಕ್ರಿಯೆ ಏನು ಅನ್ನುವಂಥದ್ದು ಹೇಳ್ತಾ ಇಲ್ಲ ಇವರು. ನೆಕ್ಸ್ಟ್ ನೋಡೋಣ ಆಮೇಲೆ, ಚುನಾವಣೆ ಆದಮೇಲೆ. ಈಗ ದೊಡ್ಡ ಮಟ್ಟದಲ್ಲಿ ಆಂದೋಲನ ಸೃಷ್ಟಿ ಆಗುತ್ತೆ ಸರ್ ತಮ್ಮಿಂದ. ಅದೇ 2024ನೇ ತಾರೀಕು, 24ನೇ ತಾರೀಕು ನಾಳೆ ನಾವು ದೊಡ್ಡ ಮಟ್ಟದಲ್ಲಿ 224 ಕ್ಷೇತ್ರದ ಸೋತಿರೋರು ಗೆದ್ದಿರೋರು MLAಗಳು, 28 ಕ್ಷೇತ್ರದ ಸೋತಿರೋರು ಗೆದ್ದಿರೋರು MP ಗಳು, ಆಮೇಲೆ ಎಲ್ಲ ಜಿಲ್ಲಾಧ್ಯಕ್ಷಗಳನ್ನೆಲ್ಲ ಸುರ್ಜೇವಾಲಾ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದೇವನಹಳ್ಳಿ ಹತ್ರ ಮೆರಿಡಿಯನ್ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾವ್ರೆ. ಅಲ್ಲಿ ಏನು ತೀರ್ಮಾನ ತಗೋತಾರ ನೋಡೋಣ. ಓಕೆ. ಈಗ ಮತ್ತೊಂದು ವಿಚಾರ ಸರ್, ಈಗ ರಾಜ್ಯಸಭಾ ಎಲೆಕ್ಷನ್ 18 ಡಿಕ್ಲೇರ್ ಆಗಿದೆ. ಈಗ ವಿಜಯ್ ಕುಮಾರ್ ಅವ್ರಿಗೆ ಸಿಗುವ ಸಾಧ್ಯತೆ ಇದೆಯಾ ಸರ್? ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಸರ್. ವಿಜಯ್ ಕುಮಾರ್ಗೆ ಏನಾದರೂ ಕೊಡಲೇಬೇಕು ಅಂತ ಈ ಭಾಗದ ಎಲ್ಲ ಮುಖಂಡರುಗಳು ಒತ್ತಾಯ ಇದೆ. ಅವರು MLC ಕೇಳಿರೋದು, ರಾಜ್ಯಸಭಾ ಕೇಳಿದ್ದಾರೆ ನನಗೆ ಗೊತ್ತಿಲ್ಲ. MLC ಕೊಡಬೇಕು ಅನ್ನುವಂಥದ್ದು ಇದೆ. MLC ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ 99%. ವೈಯಕ್ತಿಕವಾಗಿ MLC ಆಗಬೇಕಾ ಸರ್? ವೈಯಕ್ತಿಕವಾಗಿ ಹೇಳೋದಾದ್ರೆ ಯಾರು ಇಲ್ಲ, ಅವ್ರಿಗೇನಾದರೂ ಒಂದು ಕೊಡಬೇಕು. ವಿಜಯ್ ಕುಮಾರ್ಗೆ MLC ಕೊಡುವಂಥದ್ದು ಆಗಲೇಬೇಕು. ಯಾಕೆಂದರೆ MP ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಅವರು ಕೇಳಿದರು, ಅವರು ಆಸ್ಪಿರೆಂಟ್ ಇದ್ದರು, ನನಗೆ ಟಿಕೆಟ್ ಕೊಟ್ಟರು. ಸೊ ಅವ್ರಿಗೇನಾದರೂ ಒಂದು ಕೊಡುವಂಥದ್ದು ಆಗಬೇಕು. ಯಾಕೆಂದರೆ ಪಕ್ಷಕ್ಕೋಸ್ಕರ ಅವರು ದುಡ್ದಿದ್ದಾರೆ. ಸೊ ಅವ್ರನ್ನ ಕನ್ಸಿಡರ್ ಮಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಆದಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಒಂದು ಭರವಸೆ ಇದೆ. ಈ ಕರ್ಗೆ ರಿಪೀಟ್ ಆಗ್ತಾರೆ ಸರ್? 100%. ಅಲ್ಲೇ ಕೂರಿಸ್ತೀರಿ? ಅಲ್ಲ, ಅವರು ಇರಬೇಕಲ್ಲ. ವಿರೋಧ ಪಕ್ಷದ ನಾಯಕರು ಅಪ್ಪರ್ ಹೌಸಲ್ಲಿ ಎಫೆಕ್ಟಿವ್ ಆಗಿ BJPಯನ್ನು ಅಟ್ಯಾಕ್ ಮಾಡುವಂಥದ್ದಕ್ಕೆ ಖರ್ಗೆ ಸಾಹೇಬರು ಈಸ್ ದ ಫಿಟ್ಟೆಸ್ಟ್ ಪರ್ಸನ್. ಅವ್ರು ಇರಬೇಕು, ಇರ್ತಾರೆ.